ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಆನೆ ದಾಳಿಗೆ ಕೃಷಿಕ ಬಲಿ, ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ. ಕೃಷಿ ಕಾರ್ಯಕ್ಕೆ ತಮ್ಮ ಜಮೀನಿಗೆ ತೆರಳಿದ್ದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಆನೆ ದಾಳಿಗೆ ಬಲಿಯಾದ ಗಣಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಗಯ್ಯನಪುರದ ಪೊನ್ನಪ್ಪ ಅವರ ನಿವಾಸಕ್ಕೆ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಕುಟುಂಬದ ಸದಸ್ಯರುಗಳಿಗೆ ಸಾಂತ್ವನ ಹೇಳಿದರು. ಸರ್ಕಾರದ ವತಿಯಿಂದ ವಿತರಣೆ ಮಾಡಲಾಗುವ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಿದರು. ಅಲ್ಲಿ ಜಮೀನ್ ಇದೆ ಅಲ್ಲೂ ಮತ್ತೆ ಕೆಲಸ ಮಾಡ್ಕೊಂಡಿದ್ವಿ. ಇದು ಬಿಟ್ಟು ಅಲ್ಲಿಗೆ ಹೋಗಿದ್ರಿ, ಇವ್ ನಿಮ್ ಜೊತೆ ಬರ್ತಿರ್ಲಿಲ್ವಾ? ಅಲ್ಲ 2 ದಿವಸ ಫೋನ್ ಸಿಕ್ಲಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಕಾಂಟ್ಯಾಕ್ಟ್ ಇಲ್ಲ. ಕಳ್ತನಕ್ಕೆ ನೀವೇ ಸೇಫ್ ಮಾಡಿದ್ದೀರ. ಈಗ ನಮ್ ಜನಕ್ಕೂ ರಕ್ಷಣೆ ಕೊಡ್ತಾ ಇಲ್ಲ ಅಂತಂದ್ರೆ ಅರಣ್ಯ ಯಾಕೆ ನಿಮ್ ಕೈ ಇರ್ಬೇಕು? ನೀವು ಇಡೀ ಬೇಲಿ ನಿಮಗೆ ಬೇಕು. ನೀವು 10 ಎಕರೆ ಎಲ್ಲ 100 ಎಕರೆ ಬೇಕು ಅಂತೀರಾ. ಎಲ್ಲಾನು ಮಾಡಿ. ಇಲ್ಲ ಇದು ಪ್ಲಾಸ್ಟಿಕ್ ಅಲ್ಲ ಗೋಪಾಲ್, ಸಣ್ಣ ಸಣ್ಣ ಪ್ಯಾಚ್ಗಳು ಸರ್. ಅಲ್ಲಪ್ಪ, ಈಗ ಫ್ರಿಂಜ್ ಇದ್ದೇ ಇರ್ತದೆ. ಈಗ ಎಲ್ಲಾ ಕಡೆ ಫ್ರಿಂಜ್ ಇದೆ ಅಂತ ಅದನ್ನ ಮಾಡಿ. ಆಮೇಲೆ ಏನೇ ಯಾರೋ ನೀವು ಊರವ್ರು ಹೇಳೋರಂತೆ ಅದು ಚೆನ್ನಾಗೈತೆ ಆನೆ ಏನು ಮಾಡಲ್ಲ ಅಂತ. ಅವೆಲ್ಲ ಯಾವ ಇಲ್ಲ. ಆಯ್ತಾ? ಆನೆನ ಟ್ರಾನ್ಸ್ಲೋಕೇಟ್ ಮಾಡ್ಲಿಲ್ಲ ಅಂತಂದ್ರೆ ನೀವಿರಿ, ಇಲ್ಲ ಆನೆ ಇರಿ, 2ರಲ್ಲಿ 1. ಸಮಾಧಾನ ಮಾಡಮ್ಮ ಈಗ. ಆಮೇಲೆ ಒಂದ್ ನಿಮಿಷ ಇದನ್ನ ನಾನು ನಿಮ್ ಮಕ್ಳಿಗೆ ಕೇಳ್ತಾ ಇದೀವಿ, ದಯವಿಟ್ಟು ಬೇರೆ ರೀತಿಲಿ ಹೆಚ್ಚಾಡಕ್ ಹೋಗ್ಬೇಡಿ. ತಾಳ್ಮೆಯಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ, ಹೆಂಗ್ ಅನುಕೂಲ ಆಗುತ್ತೆ ಉಪಯೋಗಿಸ್ಕೊಳ್ಳಿ. ಚೆನ್ನಾಗ್ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ. ಆದ್ಯ ಬರಂಗ್ ಮಾಡಿಸ್ಕೊಳ್ಳಿ. ಅಲ್ಲ ಅವನೇ ಅವನಲ್ಲ ಇಲ್ಲಿ. ಆಯ್ತೇನಪ್ಪ? ಹೆಸರೇನಮ್ಮ? ಮಲ್ಲಿಗೆ. ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ BB ಸತೀಶ್, ಸ್ಥಳೀಯ ಮುಖಂಡ, ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಅವರು ಇಂದು ಮಡಿಕೇರಿ ನಗರ ಠಾಣೆ ಮತ್ತು ಮಡಿಕೇರಿ ಸಂಚಾರ ಠಾಣೆಗೆ ಭೇಟಿ ನೀಡಿ ಠಾಣೆಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಅಧಿಕಾರಿ ಹಾಗೂ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಕಾನೂನು ಸುವ್ಯವಸ್ಥೆ, ಅಪರಾಧ ತಡೆ ಮತ್ತು ಪತ್ತೆ, ಸಂಚಾರ ಸುವ್ಯವಸ್ಥೆ ಮುಂತಾದ ವಿಚಾರಗಳ ಬಗ್ಗೆ ಚರ್ಚಿಸಿದರು. ಕಾನೂನು ಸುವ್ಯವಸ್ಥೆಗೆ ಅಗತ್ಯವಿರುವ ಸಲಹೆ ಸೂಚನೆಗಳನ್ನು ನೀಡಿದರು. ತುಳುನಾಡ ಜನರ ನಂಬುಗೆಯ ದೈವಗಳಲ್ಲೊಂದಾದ ಕೊರಗಜ್ಜ ದೈವದ ಕುರಿತಾದ ಸಿನಿಮಾ ನಿರ್ದೇಶಕ ಸುಧೀರ್ ಅತ್ತಾವರ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದೆ. ತ್ರಿವಿಕ್ರಮ ಸಿನಿಮಾಸ್ ಮತ್ತು ಸಕ್ಸಸ್ ಲೈಫ್ ಬ್ಯಾನರ್ ಅಡಿ ಚಿತ್ರ ನಿರ್ಮಾಣಗೊಂಡಿದೆ. ಚಿತ್ರದ ಪ್ರಚಾರಕ್ಕಾಗಿ ಕೊರಗಜ್ಜ ಚಿತ್ರದಲ್ಲಿರುವ 6 ಹಾಡುಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಹಾಗೂ ಸಿನಿಮಾದ ಪ್ರಚಾರಕ್ಕಾಗಿ ಕೊರಗಜ್ಜ ರೀಲ್ಸ್ ಎಂಬ ಸ್ಪರ್ಧೆಯನ್ನು ಚಿತ್ರತಂಡ ಆಯೋಜಿಸಿದೆ. ಇದನ್ನು ಕೊಡಗು ಜಿಲ್ಲಾ ದೈವ ಆರಾಧಕರು ಹಾಗೂ ದೈವ ನರ್ತಕರ ಸಂಘ ತೀವ್ರವಾಗಿ ವಿರೋಧಿಸಿದೆ. ಈ ನಿರ್ಧಾರದಿಂದ ಚಿತ್ರತಂಡ ಹಿಂದೆ ಸರಿಯಬೇಕು, ತಪ್ಪಿದಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧ ಇರುವುದಾಗಿ ಸಂಘದ ಸ್ಥಾಪಕಾಧ್ಯಕ್ಷ PM ರವಿ ಎಚ್ಚರಿಕೆ ನೀಡಿದ್ದಾರೆ. ತುಳುನಾಡು ಮತ್ತು ಕೆಲವೇ ಪ್ರದೇಶಕ್ಕೆ ಸೀಮಿತವಾಗಿರುವ ದೈವ ಆರಾಧನೆಯನ್ನು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡುವ ಮೂಲಕ ಅಪಹಾಸ್ಯ ಮಾಡುವುದು ಸರಿಯಲ್ಲ. ದೈವ ಆರಾಧನೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ದೈವದರ್ತನ ಮಾಡುವವರು ಹಾಗೂ ದೈವ ಆರಾಧನೆ ಮಾಡುವವರ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಯಾರೂ ಮಾಡಬಾರದು. ಕೊರಗಜ್ಜ ಚಿತ್ರತಂಡ ಚಿತ್ರದ ಪ್ರಚಾರಕ್ಕಾಗಿ ಈ ರೀತಿಯ ಸ್ಪರ್ಧೆಯನ್ನು ಆಯೋಜಿಸಿ ಕೊರಗಜ್ಜ ದೈವದ ವೇಷಭೂಷಣ ತೊಟ್ಟು ರೀಲ್ಸ್ ಮಾಡಲು ಪ್ರೇರಣೆ ನೀಡಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಕೊರಗಜ್ಜ ದೈವದ ಸಿನಿಮಾ ಮಾಡುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರವಿಲ್ಲ.
ಆದರೆ ದೈವದ ಶಕ್ತಿ ಮತ್ತು ಆಚಾರ ವಿಚಾರದ ಕುರಿತು ಅರಿವಿಲ್ಲದ ವಿದ್ಯಾರ್ಥಿಗಳು, ಯುವ ಸಮೂಹ ಹಾಗೂ ಸಾರ್ವಜನಿಕರು ಬಹುಮಾನಕ್ಕಾಗಿ ರೀಲ್ಸ್ ಮಾಡುವುದರಿಂದ ಕೊರಗಜ್ಜ ದೈವಕ್ಕೆ ಅಪಚಾರವಾಗುವ ಸಾಧ್ಯತೆಗಳಿದೆ. ಅಲ್ಲದೆ ರೀಲ್ಸ್ ಅನ್ನು ವೀಕ್ಷಿಸುವವರಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ದೈವ ನಿಂದನೆಯಾಗುವ ಆತಂಕವೂ ಇದೆ. ಕೊರಗಜ್ಜ ಚಿತ್ರದ ಹಾಡುಗಳನ್ನು ಬಳಸಿಕೊಂಡು ಸೃಜನಶೀಲ ರೀಲ್ಸ್ ಮಾಡುವವರಿಗೆ ಒಟ್ಟು 1 ಕೋಟಿ ರೂಪಾಯಿ ಮೌಲ್ಯದ ಬಹುಮಾನ ನೀಡಲಿದ್ದೇವೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಹೆಚ್ಚು ವೀಕ್ಷಣೆ, ಲೈಕ್ ಪಡೆದ ರೀಲ್ಸ್ಗೆ ಬಹುಮಾನ ನೀಡಲಾಗುವುದು. ರಾಜ್ಯದ 31 ಜಿಲ್ಲೆಗಳಿಂದ ಪ್ರತ್ಯೇಕವಾಗಿ ವಿಜೇತರನ್ನು ಆಯ್ಕೆ ಮಾಡಲಾಗುವುದು. ಅತ್ಯುತ್ತಮವಾಗಿ ರೀಲ್ಸ್ ಮಾಡಿದ 3ವರಿಗೆ ವಿದೇಶ ಪ್ರವಾಸಕ್ಕೆ ಅವಕಾಶ ಕಲ್ಪಿಸಿಕೊಡುವುದಾಗಿ ಇದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದೈವಾರಾಧನೆ ಪ್ರಚಾರ ಮತ್ತು ಪ್ರದರ್ಶನದ ಕಲೆಯಲ್ಲ, ಸಿನಿಮಾದ ಪ್ರಚಾರಕ್ಕಾಗಿ ಈ ರೀತಿಯ ಗಿಮಿಕ್ಗಳನ್ನು ಮಾಡಿ ಇಡೀ ದೈವಾರಾಧನೆಯನ್ನು ಬೀದಿಗೆ ತಂದು ದೈವ ಆರಾಧನಾ ಕ್ಷೇತ್ರಕ್ಕೆ ಅಪಮಾನ ಮಾಡುವುದನ್ನು ದೈವ ಆರಾಧಕರ ಹಾಗೂ ದೈವ ನರ್ತಕರ ಸಂಘ ಖಂಡಿಸುತ್ತದೆ ಎಂದು PM ರವಿ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ದೈವ ಆರಾಧಕರ ಹಾಗೂ ದೈವ ನರ್ತಕರ ಭಾವನೆಗೆ ಗೌರವ ನೀಡಬೇಕೆಂದು ಮನವಿ ಮಾಡಿದರು. ನಮ್ಮ ಪಂಜುರ್ಲಿ ದೈವದ ಒಂದೇನು ಮುಖಮೂರ್ತಿಯಲ್ಲಿದೆ, ಅದನ್ನು ಮಹಾರಾಷ್ಟ್ರದಲ್ಲಿ ಒಂದು ಬ್ರ್ಯಾಂಡೆಡ್ ಕಂಪನಿ, ಏನು ಶೂಸ್ ಕಂಪನಿ ಇದೆ, ಅವರು ಕೂಡ ಅದನ್ನು ಹಾಕಿತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಅದನ್ನು ಕೂಡ ಅವರು ಅದನ್ನು ನಿಲ್ಲಿಸುವಂತ ಕೆಲಸ ಆಗಿದೆ. ಧ್ವನಿ ಹೇಳಿಕೆಲ್ಲ ಕೊಟ್ಟಿದ್ದೇವೆ ನಾವು. ಅದರಲ್ಲಿ ನಮ್ಮ ರಾಜ್ಯದ ಪ್ರಮುಖರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ವಿಚಾರವಾಗಿ. ನಿಮ್ಮ ಸಭೆಯಲ್ಲಿ ಶೂಟ್ ಮಾಡೋದ್ರ ನಿರ್ಣಯ ಯಾವುದು? ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳಿ ನಿರ್ಣಯ ಆಗಿದೆ. ಆದರೆ ಅದು ಎಲ್ಲ ಸಂದರ್ಭದಲ್ಲಿ ಕೂಡ ಅಲ್ಲ. ದೈವ ಎಲ್ಲ ಹಾನಿಯನ್ನು ಕಟ್ಟಿ ನರ್ತನ ಮಾಡುವ ನಂತರ ಮಾಡಬೇಡಿ ಅಂತ ಹೇಳುವಂಥದ್ದು ಆಗಿದೆ. ನಾವು ಮತ್ತೆ ಎಲ್ಲದಕ್ಕೂ ನಾವು ಎಲ್ಲ ಕಡೆ ಸೀಮಿತ ಅಂದ್ರೆ ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಬಾರ್ದು? ಅದು ನುಡಿ ಮಾರಿ ಅಂತ ಹೇಳ್ತೀವಿ. ನುಡಿ ಕೊಡುವ ಸಂದರ್ಭದಲ್ಲಿ ಮಾತಾಡಬಹುದು ಅಂತ ಹೇಳುವಂಥದ್ದು ನಿರ್ಬಂಧ ಇದೆ. ಬಾಕಿ ಟೈಮಲ್ಲಿ ಮಾಡ್ಬೋದು ಅಂತ ಹೇಳುವಂಥದ್ದು ಇದೆ. ಒಟ್ಟಾರೆಯಾಗಿ ದೈವಾರಾಧನೆಯನ್ನು ಹೆಚ್ಚಾಗಿ ತಿಳಿಯದೇ ಇರುವಂಥವರು ಇದನ್ನು ಅಪಹಾಸ್ಯ ಮಾಡುವಂಥದ್ದು, ಅದನ್ನು ಅನುಕರಣೆ ಮಾಡುವಂಥದ್ದು ಹೆಚ್ಚಾಗಿ ನಡೀತಿದೆ. ರೀಲ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಆ ಚಿತ್ರತಂಡ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚು ವ್ಯೂಸ್ ಯಾರು ಮಾಡ್ತಾರೆ, ಹೆಚ್ಚು ಲೈಕ್ ಯಾರು ಪಡ್ಕೊಂತಾರೆ ಅಂಥವರಿಗೆ ಹೋಮನ ಅಂತ ಹೇಳಿದ್ದಾರೆ. ಅದರಿಂದ ಇದು ಗಂಭೀರತೆ ವಿಚಾರ. ಇವರು ಖಂಡಿತವಾಗಿ ಕೊರಗಜ್ಜ ದೈವದ ಮುಖವರ್ಣಿಕೆಯನ್ನು ಎಲ್ಲ ಹಾಕಿ ಬೇಕಾಬೇಟಿ ವರ್ತನೆ ಮಾಡುವಂಥದ್ದು ಆಗ್ತದೆ. ಖಂಡಿತವಾಗಿ ಈ ರಾಜ್ಯ ವ್ಯಾಪ್ತಿಯಲ್ಲಿ ಖಂಡಿತವಾಗಿ ಆಗ್ತದೆ. ಇದಕ್ಕೆ ಖಂಡಿತವಾಗಿಯೂ ಏನಾದರೂ ತೊಂದರೆಗಳಾದ್ರೆ ಖಂಡಿತವಾಗಿ ಇದಕ್ಕೆ ಸಿನಿಮಾ ತಂಡವೇ ಇದಕ್ಕೆ ಮೂಲ ಕಾರಣ ಅಂತ ಹೇಳುವಂಥ ವಿಚಾರ. ಈ ಹಿಂದೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ನರ್ತನ ಮಾಡಿದಂಥ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಮಕ್ಕಳು ತುಂಬಾ ಇದ್ದಾರೆ. ಆವೇಶಭರಿತವಾಗಿ ಬಿದ್ದಿರ್ತಕ್ಕಂಥ ಅದನ್ನು ಕೂಡ ಆ ಶಾಲೆಯ ಒಂದು ಆಡಳಿತ ಮಂಡಳಿ ಅದನ್ನು ಮುಚ್ಚಿಡುವಂತ ಪ್ರಯತ್ನ ಕೂಡ ಮಾಡಿದೆ. ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ದೈವಾರಾಧನೆ ಅಂತ ಹೇಳುವಂಥದ್ದು ಒಂದು ನಿಜವಾಗಿ ದೇವರಿಗಿಂತಲೇ ಹೆಚ್ಚಾಗಿ ದೇವರೊಳಗೆ ಪೂಜೆ ಮಾಡುವಂತ ಕರಾವಳಿ ಭಾಗದ ನಮ್ಮ ಕಡೆ ನಿಂತಿವೆ. ನಮಗೆ ನಿಜವಾಗಿ ಇದರ ಬಗ್ಗೆ ನಮಗೆ ತುಂಬಾ ನೋವಾಗಿದೆ. ಆದ್ರೆ ಯಾವುದು ಕೂಡ ಈ ರೀತಿ ಮಾಡದೇ ಇರ್ತಕ್ಕಂಥದ್ದು ತುಂಬಾ ನೋವಿನ ವಿಚಾರವಾಗಿದೆ. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಿದ್ದೇವೆ. ಇವತ್ತು ಜಾನಪದ ವಿದ್ವಾಂಸರು ಕೂಡ ಇದರ ಬಗ್ಗೆ ಒಂದು ಗಟ್ಟಿ ಧ್ವನಿಯನ್ನು ಕೂಡ ಅವರು ತರಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದ ಈ ವಿಚಾರವನ್ನು ಹೆಚ್ಚಾಗಿ ಮುಖಾಂತರ ಈ ರೀಲ್ ಸ್ಪರ್ಧೆಯನ್ನು ಏನು ಅವರು ಕೈಗೊಂಡಿದ್ರೆ ಅದನ್ನು ಕೂಡಲೇ ಹಿಂಪಡಿಬೇಕು ಅಂತ ಹೇಳುವಂತ ವಿಚಾರವನ್ನು ನಮಗೆ ಹೇಳಬಯಸ್ತೇನೆ. ಅದರದೇ ಆದಂತ ಜನಾಂಗದವರಿದ್ದಾರೆ. ಅವರು ಒಂದು ದೈವದ ಕೊಡಿಯಡಿಯಲ್ಲಿ ಮಾಡಿದ್ದನ್ನ ಅದನ್ನ ರೀಲ್ಸ್ ಆಗಿ ಹಾಕ್ತಾರೆ. ಅವರು ಅಂದ್ರೆ ಅವರ ಕುಟುಂಬದಲ್ಲಿ ಆಗಿರುವಂಥದ್ದು, ಅವರ ಮನೆಯಲ್ಲಿ ಆಗಿರುವಂಥದ್ದು ಹಾಕ್ತಾರೆ. ಅದನ್ನ ಹಾಕಬಹುದು. ಆದ್ರೆ ಈಗ ಅದಕ್ಕೆ ಸಂಬಂಧಪಟ್ಟ ಜಾತಿ ಜನಾಂಗದವರಿದ್ದಾರೆ. ಅದನ್ನು ಬಿಟ್ಟು ಬೇರೆಯವರು ಅದಕ್ಕೆ ಬಣ್ಣ ಹಾಕಿ ಕಾಲಿಗೆ ಉದ್ಧಾರ ಹಾಕಿ ಅದನ್ನು ಮಾಡಬಾರ್ದು. ಜನಾಂಗದವರಿಂದ ಅವ್ರು ಮಾಡಿದ್ದನ್ನು ಪಬ್ಲಿಷ್ ಮಾಡಿ ಅವರು ರೀಲ್ಸ್ ಮಾಡುವಾಗಿಲ್ಲ. ಸಮಾಜದಲ್ಲಿ ಹೇಗಿದೆ ಅದು ಮಾತ್ರ ಮಾಡ್ಬೇಕು. ಅವರಿಗೂ ನಾವು ಅದೇ ರೀಲ್ಸ್ ಮಾಡು ಅಂತ ಹೇಳಿ ಮಾಡುವಾಗಿಲ್ಲ. ಕಣದಲ್ಲಿದ್ದ ಕಾಫಿಯನ್ನು ಚೆಲ್ಲಾಪಿಲ್ಲಿಗೊಳಿಸಿದ ಕಾಡಾನೆ. ನಡುರಾತ್ರಿ ಕಾಡಾನೆಯೊಂದು ಕಣದಲ್ಲಿ ಒಣಗಿಸಿಟ್ಟ ಕಾಫಿಯನ್ನು ಚೆಲ್ಲಾಪಿಲ್ಲಿಗೊಳಿಸಿದ ಘಟನೆ ಚಟ್ಟಳ್ಳಿಯಲ್ಲಿ ನಡೆದಿದೆ. ಚಟ್ಟಳ್ಳಿಯ ಕೊಂಗೆಟ್ಟಿರ ಬೋಪಯ್ಯನವರ ತೋಟದಲ್ಲಿ ಕೊಯ್ಲು ಮಾಡಿದ ಕಾಫಿಯನ್ನು ಕಣದಲ್ಲಿ ಒಣಗಲಿಟ್ಟು ಟಾರ್ಪಲಿನಲ್ಲಿ ಮುಚ್ಚಿಡಲಾಗಿತ್ತು.
ಬೆಳಿಗ್ಗೆ ಕಾರ್ಮಿಕರು ನೋಡುವಾಗ ಟಾರ್ಪಾಲಿನ್ ಹರಿದು ಕಾಫಿಯನ್ನು ಚೆಲ್ಲಾಪಿಲ್ಲಿಗೊಳಿಸಲಾಗಿತ್ತು. ಯಾರೋ ಕಳ್ಳರು ಕಾಫಿ ಕಳ್ಳರು ಮಾಡಿರಬಹುದು ಎಂದು ಸಂಶಯಗೊಂಡು ಪರಿಶೀಲಿಸಿದಾಗ ನಡುರಾತ್ರಿ ಕಾಡಾನೆಯೊಂದು ಕಾಫಿ ಕಣಕ್ಕೆ ಲಗ್ಗೆ ಇಟ್ಟು ಟಾರ್ಪಲನ್ನು ಹರಿದು ಕಾಫಿಯನ್ನು ಚೆಲ್ಲಾಪಿಲ್ಲಿಗೊಳಿಸಿದ್ದಲ್ಲದೆ ಕಾಫಿಯನ್ನು ತಿನ್ನುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಕ್ಯಾಮೆರಾದ ಸೈರನ್ ಸದ್ದಿಗೆ ಕಾಡಾನೆ ಅಲ್ಲಿಂದ ಪರಾರಿಯಾಯಿತು. ಕಾಫಿ ಕೊಯ್ಲಿನ ಸಮಯದಲ್ಲಿ ಕಾಡಾನೆಗಳು ಕಾಫಿ ತೋಟಗಳಲ್ಲಿರುವುದು ಕಂಡುಬರುತ್ತಿದೆ. ಇದರಿಂದ ತೋಟದ ಮಾಲೀಕರು ಹಾಗೂ ಕಾರ್ಮಿಕರು ಭಯದಿಂದ ಕೆಲಸ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅರಣ್ಯ ಇಲಾಖೆ ಕಾಡಾನೆಗಳು ತೋಟಗಳಿಗೆ ಲಗ್ಗೆ ಇಡದಂತೆ ಹೆಚ್ಚಿನ ನಿಗಾ ವಹಿಸಬೇಕೆಂದು ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಭಾರತೀಯ ಜನತಾ ಪಕ್ಷದ ಸೋಮವಾರಪೇಟೆ ತಾಲೂಕು ವಕ್ತಾರ ವಕೀಲ ಬಲ್ಲಾರಂಡ ಕಂಠಿ ಕಾರ್ಯಪ್ಪ ಒತ್ತಾಯಿಸಿದ್ದಾರೆ. ಕೊಡಗು ಜಿಲ್ಲಾ ಬಂಟರ ಸಂಘದಿಂದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ 10 ರಿಂದ 15 ಕೋಟಿ ವೆಚ್ಚದಲ್ಲಿ ಬಂಟರ ಭವನ ನಿರ್ಮಾಣಗೊಳ್ಳಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಿಡಿ ಜಗದೀಶ್ ರೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಜನವರಿ 11ರಂದು ನಗರದ ಹೋಟೆಲ್ ಸಮುದ್ರದಲ್ಲಿ ಬೆಳಗ್ಗೆ 10:30 ಗಂಟೆಗೆ ನಡೆಯಲಿರುವ ಮಹಾಸಭೆಯಲ್ಲಿ ಬಹು ನಿರೀಕ್ಷೆಯ ಬಂಟರ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ನಗರದ ಅಬ್ಬಿ ಫಾಲ್ಸ್ ರಸ್ತೆಯ ಬಳಿಯಲ್ಲಿ ಡಾಕ್ಟರ್ ಪ್ರೇಮನಾಥ್ ಪೂಂಜಾ ಅವರು ಉದಾರವಾಗಿ ನೀಡಿರುವ 52 ಸೆಂಟ್ಸ್ ಜಾಗದಲ್ಲಿ ಬಂಟರ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಈ ಯೋಜನೆಯನ್ನು ಸಾಕಾರಗೊಳಿಸಲು ಸಮುದಾಯದ ಬಾಂಧವರು ದಾನಿಗಳ ನೆರವನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ಕೊಡಗು ಜಿಲ್ಲಾ ಬಂಟರ ಸಂಘದ ಮಹಾಸಭೆಗೆ ಈಗಾಗಲೇ ಸಂಘದ 486 ಸದಸ್ಯರುಗಳಿಗೆ ಆಹ್ವಾನ ಪತ್ರವನ್ನು ಕಳುಹಿಸಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದ ಅವರು, ಈ ಮಹಾಸಭೆಯಲ್ಲಿ ನೂತನ ಆಡಳಿತ ಮಂಡಳಿ ರಚನೆಯೂ ನಡೆಯಲಿದೆ. ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೇನೆ. ನಮ್ಮದು ಕೆಲವು ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಜನರಲ್ ಬಾಡಿನ ಕರೆದು ನಮ್ಮ ಸಂಘದ ಸದಸ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವೊಂದು ಜನರಲ್ ಬಾಡಿನ 11ನೇ ತಾರೀಕಿಗೆ, ಇದೇ ಜನವರಿ 11ನೇ ತಾರೀಕಿನಂದು ಸರ್ವ ಸದಸ್ಯರ ಜನರಲ್ ಬಾಡಿಯನ್ನು ಹೋಟೆಲ್ ಸಮುದ್ರ ಹೋಟೆಲಲ್ಲಿ ಕರೆದಿರುತ್ತೇವೆ. ಅದರ ಪ್ರಕಾರ ನಾವು ಒಂದು ಮುಂದಿನ ಸಮಿತಿಯ ಬಗ್ಗೆ ಮತ್ತು ನಾವು ಮಾಡುವ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮ ಸದಸ್ಯರಿಗೆ, ನಾವೀಗ ಒಂದು ಬಂಟರ ಭವನ ಕಟ್ಟುವ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಸುಮಾರು ಒಂದು 10 ರಿಂದ 15 ಕೋಟಿ ಪ್ರಾಜೆಕ್ಟ್ ಅದು. ಅಂತ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ನಮ್ಮ ಸದಸ್ಯರ ಅಪ್ರೂವಲ್ ತಗೋಬೇಕು. ನಾವು ಅಪ್ರೂವಲ್ ತಗೋಬೇಕಾದ್ರೆ ಜನರಲ್ ಬಾಡಿಯಲ್ಲಿ ಅವ್ರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಿಂದ ನಮ್ಮ ಜನರಲ್ ಬಾಡಿನ ನಾವು 11ನೇ ತಾರೀಕಿಗೆ ಕರೀತಿದ್ದೇವೆ. ಈ ಜನರಲ್ ಬಾಡಿಗೆ ನಾವು ಪತ್ರಿಕೆ ಮುಖಾನ ಎಲ್ಲ ಕಳಿಸ್ಕೊಟ್ಟಿರ್ತೇವೆ. ಎಲ್ಲರಿಗೂ ನಾವು ಆಹ್ವಾನವನ್ನು ಕಳಿಸಿರ್ತೇವೆ ನಮ್ಮ ಸದಸ್ಯರಿಗೆ. ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರಿಗೆ ಮನವರಿಕೆ ಆಗುವಾಗೆ ಮತ್ತು ಅದನ್ನು ತಿಳ್ಕೊಂಡು ಅವರೆಲ್ಲ ಜನರ ಬಳಿಗೆ ಹಾಜರಾಗಬೇಕು ಅಂತ ನಾನು ನಮ್ಮ ಸರ್ವ ಸದಸ್ಯರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ. ಸಂಘದ ಕಾರ್ಯದರ್ಶಿ ವಿ ರವೀಂದ್ರ ರೈ ಅವರು ಮಾತನಾಡಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 26,000 ಬಂಟ ಸಮಾಜ ಬಾಂಧವರು ನೆಲೆಸಿದ್ದಾರೆ. ಇವರ ಸದಸ್ಯತ್ವವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಪ್ರತ್ಯೇಕವಾದ ವೆಬ್ಸೈಟ್, ಆ್ಯಪ್ ಮಾಡುವ ಉದ್ದೇಶ ಇರುವುದಾಗಿ ತಿಳಿಸಿದರು. ನಮ್ಮ ಎಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಕಾರ್ಯ ಅವಧಿ ಮುಗಿತಾ ಬಂದಿರೋದ್ರಿಂದ ಹೊಸ ಅವಧಿಯ ಮುಂದಿನ ಸಾಲಿನ ಆಯ್ಕೆಯನ್ನು ನಾವು ಮಾಡಿದ ನಂತರನೇ ಈ ಕಾರ್ಯಕ್ರಮದ ಕೈಗೆತ್ತಿಕೊಳ್ಳೋಣ, ಭೂಮಿ ಪೂಜೆಯನ್ನು ಅಂತ ಇಟ್ಕೊಂಡು ನಾವು ಈ ಮಹಾಸಭೆಯನ್ನು ಮೊದಲೇ ಮಾಡ್ತಾ ಇರೋದು. ಎಷ್ಟು ಜನ ಬಂದಿದ್ರು ಜಿಲ್ಲೆಯಲ್ಲಿ ಅಲ್ಲ, ಸದಸ್ಯರು ಕಡಿಮೆ ಇದ್ದಾರೆ. ಯಾಕಂದ್ರೆ ನಾವು ಬಂಟರಿಗೆ ಎಲ್ಲರಿಗೂ ಸದಸ್ಯತನವನ್ನು ಮೆಂಡೇಟರಿ ಮಾಡಿಲ್ಲ. ಎಲ್ಲರೂ ಆಗಲೇಬೇಕು ಅಂತೇನಿಲ್ಲ. ಕೆಲವರು ಆಗಿದ್ದಾರೆ, ಕೆಲವರು ಆಗಿಲ್ಲ. ಬಟ್ ನಾವು ಇದರಲ್ಲಿ ಸದಸ್ಯರು ಬೇರೆ ಸದಸ್ಯರು ಅಲ್ದಿರೋರು ಅಂತೆಲ್ಲ ನಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದೇ ಆದ ವೆಬ್ಸೈಟನ್ನು ಮಾಡಿ, ಯಾಕೆಂದರೆ ಈ ಮೆಂಬರ್ಶಿಪ್ ಮಾಡೋದು ಆ ನಂತರ ಮೇಂಟೈನ್ ಮಾಡೋದೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗುತ್ತಾ ಇರೋದ್ರಿಂದ ನಾವು ಹೊಸ ರೀತಿಯಲ್ಲಿ ಒಂದು ಮೆಂಬರ್ಶಿಪ್ ಮಾಡುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ವೆಬ್ಸೈಟ್ ಮಾಡಿ, ವೆಬ್ಸೈಟ್ ಮುಖಾಂತರ ಬೇರೆ ಬೇರೆ ನಮ್ಮದೇ ಒಂದು ಆ್ಯಪನ್ನು ಮಾಡಿ ಅದರ ಮುಖಾಂತರ ನಾವು ಎಲ್ಲರನ್ನೂ ಕೂಡ ಈ ಒಂದು ಫೋಲ್ಡ್ಗೆ ತರಬೇಕು, ಎಲ್ಲರನ್ನೂ ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಬಂಟರ ಸಂಘದ ಗೌರವಾಧ್ಯಕ್ಷ ಬಿಬಿ ಐತಪ್ಪ ರೈ, ಖಜಾಂಜಿ ಬಿಎನ್ ರತ್ನಾಕರ್ ರೈ, ಉಪಾಧ್ಯಕ್ಷ ಬಿಆರ್ ಸದಾಶಿವ ರೈ, ಮಡಿಕೇರಿ ನಗರಾಧ್ಯಕ್ಷ ಬಿಎಸ್ ಪ್ರಭು ರೈ ಉಪಸ್ಥಿತರಿದ್ದರು. ಗೋಣಿಕೊಪ್ಪಲಿನ ಪೌರ ಕಾರ್ಮಿಕರು ಚರಂಡಿ ಬದಿಯಲ್ಲಿ ವಾಸಿಸುತ್ತಾರೆ ಎಂದು ಹಿಂದಿನ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಪೌರ ಕಾರ್ಮಿಕರಿಗೆ ಜಾಗ ಗುರುತಿಸಿ ನುಡಿದಂತೆ ನಡೆದಿದ್ದಾರೆ ಎಂದು ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಶ್ಲಾಘಿಸಿದರು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಇಲ್ಲಿ ನಡೆಸಿದ ಸಫಾಯಿ ಕರ್ಮಚಾರಿಗಳ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಜಿಲ್ಲಾ ಜಾಗೃತಿ ಸಭೆಯಲ್ಲಿ
ಅವರು ಮಾತನಾಡಿದರು. ಈಗಾಗಲೇ ಗುರುತಿಸಿರುವ ಜಾಗಕ್ಕೆ ಶೀಘ್ರ ಹಕ್ಕುಪತ್ರ ನೀಡುವಂತಾಗಬೇಕು. ಜಿಲ್ಲೆಯಲ್ಲಿನ ಹೊರಗುತ್ತಿಗೆಯಡಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. ಗೋಣಿಕೊಪ್ಪಲುವಿನಲ್ಲಿ 25ರಿಂದ 30 ಪೌರ ಕಾರ್ಮಿಕ ಕುಟುಂಬ ಇರುವುದರಿಂದ ಎಲ್ಲರಿಗೂ ಹಕ್ಕುಪತ್ರ ನೀಡಬೇಕು ಎಂದು ಕೋರಿದರು. ಇವತ್ತು ಕೊಡಗು ಜಿಲ್ಲೆಯ ಎಲ್ಲ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ಕುಂದುಕೊರತೆಗಳ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ವೆಂಕಟರಾಜ್ ಸಾಹೇಬರು ಕರೆದಿದ್ದರು. ಆ ಸಭೆಗೆ ನಮ್ಮೊಟ್ಟಿಗೆ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜಯ್ ಕುಮಾರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಕೂಡ ಭಾಗವಹಿಸಿದ್ರು. ನಮ್ಮ ಗೌರವ ಅಧ್ಯಕ್ಷರಾದಂಥ ಸುಂಟಿಕೊಪ್ಪ ರಂಗಸ್ವಾಮಿ ಕೂಡ ಭಾಗವಹಿಸಿದರು. ಭಾಳ ಸಮಸ್ಯೆಗಳಿರೋಂಥ ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ನಮ್ಮ ಏನು ಪೌರ ಕಾರ್ಮಿಕರು ಕೆಲಸ ಮಾಡ್ತವ್ರೆ, ಸ್ವಚ್ಛತಾ ಕೆಲಸ ಮಾಡಿ ಮಲಮೂತ್ರಗಳನ್ನು ಶುಚಿ ಮಾಡೋಂಥವ್ರ ಆರೋಗ್ಯವನ್ನು ನೀವು ಪ್ರತಿ 3 ತಿಂಗಳಿಗೆ ಮಾಸ್ಟರ್ ಚೆಕಪ್ ಮಾಡೋದ್ರ ಮೂಲಕ ಅವರ ಆರೋಗ್ಯನ ಕಾಪಾಡಬೇಕು, ನಿಮ್ಮ ಅಧಿಕಾರಿಗಳ ಕರ್ತವ್ಯ ಅಂತಂತೇಳಿ ಸಭೆಯಲ್ಲಿ ಮಂಡಿಸಲಾಯಿತು. ಮತ್ತು ಖಾಲಿ ಹುದ್ದೆಗಳೆಲ್ಲ ಏನು ಇದ್ದಾವೆ, ಖಾಲಿ ಇರೋದನ್ನು ನೀವು ಶೀಘ್ರವಾಗಿ ಭರ್ತಿ ಮಾಡ್ಕೋಬೇಕು. ರಿಕ್ರೂಟ್ಮೆಂಟ್ ಆಗದೆ ಬರೀ DC ಬಿಲ್ಲಲ್ಲಿ ಮತ್ತು ಕೂಲಿ ಕೆಲಸಗಳಲ್ಲಿ ಮಾಡೋಂಥ ಗ್ರಾಮ ಪಂಚಾಯತಿಗಳ ಕೆಲವಿವೆ, ಅವನ್ನೆಲ್ಲ ಸ್ವಲ್ಪ ಉದಾಹರಣೆ ಕೊಟ್ಟು ಮಾತಾಡಲಾಗಿ ನೀವು ಏನು ಖಾಲಿ ಇರೋ ಹುದ್ದೆಗಳನ್ನ ಶೀಘ್ರವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಭರ್ತಿ ಮಾಡೋಕ್ಕೆ ಒಂದು CEO ಆದೇಶ ಮಾಡ್ತೀವಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟರು. ಜೊತೆಗೆ ಈಗ ಏನು ಸರ್ಕಾರ ಹಿಂದೆ ಮಿನಿಮಮ್ ವೇಜಸ್ಸು ಕನಿಷ್ಠ ವೇತನ ಕೊಡಬೇಕು ಅಂತಂತೇಳಿ 3/3/2025 ಒಂದು ಆದೇಶ ಆಯಿತು. ಮತ್ತು ಇನ್ನೊಂದು ಹೊಸ ಪರಿಷ್ಕರಣೆ 5/5/2025 ಒಂದು ಆದೇಶ ಆಯಿತು. 21,250 ರೂಪಾಯಿ ಪ್ರತಿ ಪೌರ ಕಾರ್ಮಿಕರಿಗೂ ಕೊಡಬೇಕು ಅನ್ನೋದು ಒಂದು ಆದೇಶ ಆಯಿತು. ಆದರೆ ನೀವು ನಮ್ಮ ಪೌರ ಕಾರ್ಮಿಕರಿಗೆ 8 ಅವರ್ ಕೆಲಸ ಮಾಡಿದ್ರು ಕೂಡ ಅವರಿಗೆ ಯೋಗ್ಯವಾದ ಮನೆ ಕೊಟ್ಟಿರಲ್ಲ. ಮತ್ತು ನೀವು DC ಬಿಲ್ಲಲ್ಲಿ 8,000 ರೂಪಾಯಿ, 10,000 ರೂಪಾಯಿ, 12,000 ರೂಪಾಯಿಗೆಲ್ಲ ದುಡಿಸ್ಕೊಡೋದು ಅದು ಭಾಳ ವಂಚನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸರ್ಕಾರ ಆದೇಶದ ಪ್ರಕಾರ ನೀವು ಇದನ್ನು ಕೊಡಬೇಕು ಅಂತೇಳಿ ಆ ಆದೇಶ ಸಮೇತ ನಾವು ಮಂಡಿಸಲಾಗಿ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ನೀಡಿದರು. ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ನೀವು ಕನಿಷ್ಠ ವೇತನ, ಯಾಕೆಂದರೆ ಇಲ್ಲಿ ಅನುಮೋದನೆ ಆಗದೆ ಕೆಲಸ ಮಾಡಿದ್ರೆ ಅನುಮೋದನೆ ಅದು ಏನೂ ಇಲ್ಲ ಬರಲ್ಲ ಅಂತ 8,000 10,000 ಕೆಲಸ ಮಾಡಿಸೋ ರೂಪಾಯಿಗಳಲ್ಲಿ ಕೆಲಸ ಮಾಡೋಂಥ ಸಂದರ್ಭ, ಅದನ್ನು ಮನವರಿಕೆ ಮಾಡೋದು ಕಡ್ಡಾಯವಾಗಿ ಸರ್ಕಾರ ಆದೇಶ ಇದೆ. ಕನಿಷ್ಠ ವೇತನಕ್ಕೂ ಅನುಮೋದನೆಗೂ ಯಾವುದೇ ಸಂಬಂಧ ಇಲ್ಲ. ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ ಹುದ್ದೆಗಳು ಸುಮಾರಿವೆ. ಆದರೆ ಹಿಂದೆ ಏನು ಗ್ರಾಮ ಪಂಚಾಯತಿ ಇತ್ತು, ಈ ಮೇಲ್ದರ್ಜೆಗೇರಿ 2 ವರ್ಷ ಆದರೂ ಕೂಡ ರಿಕ್ರೂಟ್ಮೆಂಟ್ ಆಗಲಿಲ್ಲ. ಅದನ್ನು ಖಾಲಿ ಇರೋ ಹುದ್ದೆಗಳಿಗೆ ಕಾಯಮ್ಮಾತಿ ಏನು ನಿಮ್ಮ ಸಿಬ್ಬಂದಿ ನೇಮಕಾತಿ ನಿಯಮಗಳು ಏನು ಹೇಳುತ್ತೆ C&R ರೂಲ್ ಪ್ರಕಾರ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಭರ್ತಿ ಮಾಡ್ಕೋಬೇಕು ಅಂತ ಒಂದು ಆದೇಶ ಅದನ್ನು ತಿಳಿಸಿ ಹೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಶೀಘ್ರವಾಗಿ ಅದು ರಿಕ್ರೂಟ್ಮೆಂಟ್ನ ನಾವು ಮಾಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು DVDCಗೆ ಒಂದು ತಾಕೀತು ಮಾಡಿದ್ದಾರೆ. ಮತ್ತು ನಮ್ಮ ಪೊನ್ನಂಪೇಟೆ ತಾಲೂಕಿನ ಭಾಳ ದಿನಗಳ ಬೇಡಿಕೆ ಒಂದಿತ್ತು. ಗೋಣಿಕೊಪ್ಪಲು ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 5/19ರಲ್ಲಿ ಸುಮಾರು ಏನು 20-30 ಕುಟುಂಬಗಳು ಅಲ್ಲಿ ವಾಸ ಇರೋಂಥ ಜಾಗಗಳಿಗೆ ಈಗ ಒಂದು ಶುಭ ಸುದ್ದಿನೇ, ಒಂದು ಸಿಹಿ ಸುದ್ದಿನೇ. ಈಗ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ರಿಸರ್ವ್ ಏನು ನಮ್ಮ ಭೂ ಕಾಯ್ದೆ ಪ್ರಕಾರ 1964/71 ಅಡಿಯಲ್ಲಿ ನಮ್ಮ ಏನು ಅಲ್ಲಿ ಕೆಲಸ ವಾಸ ಮಾಡೋಂಥ ಪೌರ ಕಾರ್ಮಿಕರಿಗೆ ಅವರ ಹೆಸರಲ್ಲಿ ಕಾದಿರಿಸೋವಂಥದ್ದು ಇವತ್ತು ಒಂದು ಆದೇಶ ಆಗಿತ್ತು. ಭಾಳ ಖುಷಿ ಆಯಿತು. ಮತ್ತು ಪೌರ ಕಾರ್ಮಿಕರ ವಿಚಾರ ಬಂದಾಗ ನೀವು ಅಲ್ಲಿ ವಾಸ ಇರೋಂಥ ಪಕ್ಕದಲ್ಲಿ ನೀವು ಹಿಂದೆ ಪಂಚಾಯತಿಯಿಂದ ನಿರ್ಮಿಸಿರೋಂಥ ಸೆಪ್ಟಿಕ್ ಟ್ಯಾಂಕು ಅಂದರೆ ಒಳಚರಂಡಿ ಇದೊಂದು ಕಕ್ಕಸ್ ಗುಂಡಿನ ತೆರವು ಮಾಡಬೇಕು. ಮತ್ತು ಫಿಶ್ ಮಾರ್ಕೆಟ್ನ ಒಂದಿತ್ತು, ಅದರಲ್ಲಿ ಭಾಳ ಗಲೀಜುಗಳನ್ನು ತೊಳೆದು ಬಿಡ್ತಾಯಿದ್ರು, ಅದೇ ಅದರಲ್ಲಿ ಆದಿಯಾಗಿ ಹೋಗ್ತಾಯಿತ್ತು. ಮತ್ತು ಹಂದಿ ಸಾಗಾಣಿಕೆ ಮಾಡೋಕ್ಕೆ ಒಂದು ಪೋರ್ಕ್ ಸ್ಟಾಲ್ ಆಗಿತ್ತು, ಅದರಿಂದನೂ ಕೂಡ ಭಾಳ ಗಲೀಜು ಮತ್ತು ಇನ್ನಿತರ ಕಾಯಿಲೆಗಳು ಬರೋಂಥ ಇದನ್ನು ಅನುಸರಿಸಿ ಇದನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ತೆರವು ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅದನ್ನು ಇಮಿಡಿಯೇಟಾಗಿ ತೆರವು ಮಾಡೋಕ್ಕೆ ಹೇಳಿದ್ದಾರೆ ಅಂತಂತೇಳಿ ಇವತ್ತು ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಮತ್ತು PFದೊಂದು ಪೌರ ಕಾರ್ಮಿಕರಿಗೆ ಕೊಡ್ತಾ ಇರಲಿಲ್ಲ, ಅಂದರೆ ಪ್ರಾವಿಡೆಂಟ್ ಫಂಡು ಕಾರ್ಮಿಕರ ಭವಿಷ್ಯ ನಿಧಿ, ಅದು ಕೂಡ ಒಂದು 31/10/2018ರಲ್ಲಿ ಒಂದು ಆದೇಶ ಆಯಿತು. ಆ ಆದೇಶನ ಕೂಡ ಮಂಡಿಸಲಾಗಿ ಆಯಾ ಆದೇಶದ ಪ್ರಕಾರ ಎಲ್ಲ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರಿಗೆ PF ಹಣನ ಕಟಾಯಿಸ್ಕೊಳ್ಳೋಕ್ಕೆ ಒಂದು ಆದೇಶ ಮಾಡಿದ್ರು. ಸರ್ ನಾನು DR ರಾಜು ಅಂತ, ನಾನು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ. ಥ್ಯಾಂಕ್ ಯು ಸರ್.
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನಾ ಕಾರ್ಯಕ್ರಮ ಪ್ರಗತಿ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾರ್ಯಕ್ರಮಗಳ ಪ್ರಗತಿ ಸಾಧಿಸುವಂತೆ ಸೂಚಿಸಿದ್ದರು. ಜಿಲ್ಲಾಧಿಕಾರಿ ವೆಂಕಟರಾಜ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್, ಸದಸ್ಯರಾದ ಜಾಯ್ಸ್, ಮ್ಯಾನೇಜರ್ಸ್ ಪಿಪಿ ಸುಕುಮಾರ್, ಜನಾರ್ದನ್, ಜೆಎಲ್ ಭಾಗವಹಿಸಿದ್ದರು. ಚೇನಂಡ ಕುಟುಂಬಸ್ಥರಿಂದ ಪ್ರಸಕ್ತ ಸಾಲಿನ ಏಪ್ರಿಲ್ನಲ್ಲಿ ಆರಂಭಗೊಳ್ಳಲಿರುವ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಭಾಗವಾಗಿ ಮೂರ್ನಾಡಿನಲ್ಲಿ ನಡೆಯುತ್ತಿರುವ ಕೊಡಗಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿಯಲ್ಲಿ ಪ್ರತಿಭಾವಂತ 30 ಆಟಗಾರರನ್ನು ಆಯ್ಕೆ ಮಾಡಲಾಗುವುದು ಎಂದು ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿಯ ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಮೂರ್ನಾಡಿನಲ್ಲಿ ಜನವರಿ 1ರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿ ಆರಂಭಗೊಂಡಿದ್ದು, ಜನವರಿ 4ರಂದು ಅಂತಿಮ ಪಂದ್ಯಾಟ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿಯಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಜಿಲ್ಲಾ ವ್ಯಾಪ್ತಿಯ ವಿವಿಧ ಶಾಲೆಗಳ 34 ತಂಡಗಳು ಪಾಲ್ಗೊಂಡಿವೆ. ಅಂತಿಮ ಪಂದ್ಯಾಟಕ್ಕೂ ಮೊದಲು ಕೂಡಿಗೆ ಕ್ರೀಡಾ ಶಾಲಾ ತಂಡ ಮತ್ತು ಪೊನ್ನಂಪೇಟೆ ಸ್ಪೋರ್ಟ್ಸ್ ಹಾಸ್ಟೆಲ್ ತಂಡಗಳ ನಡುವೆ ಪ್ರದರ್ಶನ ಪಂದ್ಯವನ್ನು ಆಯೋಜಿಸಲಾಗಿದೆ. ಕಳೆದ 2 ದಿನಗಳ ಕಾಲ ನಡೆದ ಪಂದ್ಯಗಳಲ್ಲಿ 26 ಫೀಲ್ಡ್ ಗೋಲ್ಗಳು, 6 ಪೆನಾಲ್ಟಿ ಕಾರ್ನರ್ ಗೋಲುಗಳು, 9 ಪೆನಾಲ್ಟಿ ಶೂಟೌಟ್ ಗೋಲುಗಳು ದಾಖಲಾಗಿವೆ ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಶನ್ ರೈ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ, ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯ್, ಹಾಕಿ ಕೂರ್ಗ್ ಅಧ್ಯಕ್ಷರಾದ ಲವಕುಮಾರ್, ಮೂರ್ನಾಡು ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಜಗತ್ ತಿಮ್ಮಯ್ಯ, ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿಲ್ಮಾ ಪಾಲ್ಗೊಳ್ಳಲಿದ್ದಾರೆ. ಪಂದ್ಯಾವಳಿಯಲ್ಲಿ ಆಯ್ಕೆಯಾದ 30 ಆಟಗಾರರಿಗೆ ಚೇನಂದ ಕಪ್ ಹಾಕಿ ಉತ್ಸವದ ಸಂದರ್ಭ 1 ತಿಂಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ಅಂತಿಮವಾಗಿ 12 ಅತ್ಯುತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾದ ಹಾಕಿ ಪರಿಕರಗಳನ್ನು ವಿತರಿಸುವುದಲ್ಲದೆ ಅವರನ್ನು ಸ್ಪೋರ್ಟ್ಸ್ ಹಾಸ್ಟೆಲ್, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ ಶಾಲೆಗಳಿಗೆ ಸೇರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಚೇನಂಡ ಕಪ್ ಹಾಕಿ ಉತ್ಸವದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಪರಿಸರದ ಉಳಿವಿಗಾಗಿ 2,000 ಗಿಡಗಳನ್ನು ನೆಡುವ ಕಾರ್ಯ ಮಾಡಲಾಗಿದೆ. ಗೋಲಿಗೊಂದು ಸಸಿ ಬೆಳೆಸಿ ಎನ್ನುವುದು ಚೇನಂದ ಕುಟುಂಬಸ್ಥರ ಘೋಷವಾಕ್ಯವಾಗಿದೆ ಎಂದು ಮಧು ಮಾದಯ್ಯ ಮಾಹಿತಿ ನೀಡಿದರು. ಈ ಹಾಕಿ ಉತ್ಸವದ ಭಾಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ 2,000 ಕಾಡು ಗಿಡಗಳನ್ನು ಕಾಡು ಬೆಳೆಸಿ ಪರಿಸರ ಉಳಿಸಿ ಎಂಬ ಜನಪರ ಕೆಲಸ ಮಾಡಿರುತ್ತೇವೆ. ಅಲ್ಲದೆ ಗೋಲಿಗೊಂದು ಸಸಿ ಬೆಳೆಸಿ ಎಂಬುದು ಚೇನಂದ ಕುಟುಂಬಸ್ಥರ ಘೋಷವಾಕ್ಯವೂ ಸಹ ಆಗಿರುತ್ತದೆ. ಈಗ ಅದರ 2ನೇ ಭಾಗವಾಗಿ ಕೊಡಗಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಇದರಲ್ಲಿ ಪಂಗಡ ಧರ್ಮದ ಭೇದವಿಲ್ಲದೆ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಜನವರಿ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಹಾಕಿ ಪಂದ್ಯಾಟ ನಡೆಸುತ್ತಿದ್ದೇವೆ. ಇದರಲ್ಲಿ ಸುಮಾರು 30 ಉತ್ತಮ ಹಾಕಿ ಪಟುಗಳನ್ನು ಆಯ್ಕೆ ಮಾಡಿ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ ನಡೆಯುವಾಗ ನಾಪೋಗದಲ್ಲಿ 1 ತಿಂಗಳ ತರಬೇತಿ ಶಿಬಿರ ನುರಿತ ತರಬೇತುದಾರರಿಂದ ನಡೆಸುತ್ತೇವೆ. ಅದರಲ್ಲಿ 12 ಅತ್ಯುತ್ತಮ ಹಾಕಿ ಪಟುಗಳನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾದ ಹಾಕಿ ಪರಿಕರಗಳನ್ನು ವಿತರಿಸಿ ಸ್ಪೋರ್ಟ್ಸ್ ಹಾಸ್ಟೆಲ್, ಡಿವೈಇಎಸ್ ಮುಂತಾದ ಸಂಸ್ಥೆಗಳಿಗೆ ಸೇರಿಸಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳ ವರ್ಗದವರೊಂದಿಗೆ ಮಾತುಕತೆ ನಡೆಸಿದ್ದೇವೆ. ಈ ಪಂದ್ಯಾಟದಲ್ಲಿ 34 ತಂಡಗಳು ಭಾಗವಹಿಸುತ್ತಿದೆ. ಈಗ 10ನೇ ತರಗತಿಯ ತಯಾರಿ ಪರೀಕ್ಷೆ ಅಂದರೆ ಪ್ರಿಪರೇಟರಿ ನಡೆಯುತ್ತಿರುವುದರಿಂದ ಸ್ವಲ್ಪ ತಂಡಗಳು ಕಡಿಮೆಯಾಗಿವೆ. ಜನವರಿ 1 ಮತ್ತು 2ನೇ ತಾರೀಕಿನವರೆಗೆ 14 ಪಂದ್ಯಾಟಗಳು ನಡೆದಿರುತ್ತದೆ. ಇವತ್ತು ಅಂದರೆ 3ನೇ ತಾರೀಕಿಗೆ ಕ್ವಾರ್ಟರ್ ಫೈನಲ್ಸ್ ಹಾಗೂ ಸೆಮಿಫೈನಲ್ ಪಂದ್ಯಾಟ ನಡೆಯುತ್ತದೆ. ಎಂದರೆ ಇವತ್ತಿನ ದಿವಸ 9 ಪಂದ್ಯಗಳು ನಡೆಯುತ್ತದೆ. ನಾಳೆ ದಿವಸ ಅಂದರೆ 4ನೇ ತಾರೀಕಿಗೆ 4 ವಿವಿಧ ಗುಂಪುಗಳಿಗೆ ಫೈನಲ್ಸ್ ಪಂದ್ಯ ನಡೆಯುತ್ತದೆ. ಜನವರಿ 1 ಹಾಗೂ 2ನೇ ತಾರೀಕಿನವರೆಗೆ ನಡೆದ ಪಂದ್ಯದಲ್ಲಿ 26 ಫೀಲ್ಡ್ ಗೋಲ್, 6 ಪೆನಾಲ್ಟಿ ಕಾರ್ನರ್ ಗೋಲ್, 9 ಪೆನಾಲ್ಟಿ ಶೂಟೌಟ್ ಗೋಲ್ಗಳು ಬಂದಿವೆ. ನಾಳೆ ಎಂದರೆ 4ನೇ ತಾರೀಕಿಗೆ 2 ಗಂಟೆಗೆ ಸರಿಯಾಗಿ ಒಂದು ಪ್ರದರ್ಶನ ಪಂದ್ಯ ನಡೆಯುತ್ತದೆ. ಸ್ಪೋರ್ಟ್ಸ್ ಹಾಸ್ಟೆಲ್ ಕೂಡಿಗೆ ಹಾಗೂ ಡಿವೈಇಎಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಪೊನ್ನಂಪೇಟೆ ತಂಡಗಳ ಮಧ್ಯೆ ನಡೆಯುವ ಪಂದ್ಯಾಟಕ್ಕೆ ಡಿವೈಇಎಸ್ ಉಪನಿರ್ದೇಶಕರಾದ ವೈಶಾಲಿ ಚಕ್ರವರ್ತಿ ಮುತುವರ್ಜಿ ವಹಿಸಿ ಈ ಪಂದ್ಯಾಟಕ್ಕೆ ಅನುಮತಿ ನೀಡಿರುತ್ತಾರೆ. ಈ ಪಂದ್ಯಾಟದ ಸಮಾರೋಪವು ನಾಳೆ 4ನೇ ತಾರೀಕಿಗೆ 2 ಗಂಟೆಗೆ ಈ ಕೆಳಗಿನ ಗಣ್ಯರಿಂದ ನೆರವೇರುತ್ತದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿಧಾನಸಭಾ ಮಡಿಕೇರಿ ಕ್ಷೇತ್ರದ ಸದಸ್ಯರು ಆದ ಜನಪ್ರಿಯ ಕೆಎಸ್ ಪೊನ್ನಣ್ಣ, ಕೊಡಗು ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ
ಸುದ್ದಿಗೋಷ್ಠಿಯಲ್ಲಿ ಚಿನ್ನದ ಕಪ್ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಚೇನಂಡ ಕಂಬನಿ ಕರಂಬಯ್ಯ ಹಾಗೂ ಜಂಟಿ ಕಾರ್ಯದರ್ಶಿ ತಮ್ಮಿ ತಮ್ಮಯ್ಯ ಉಪಸ್ಥಿತರಿದ್ದರು. ಪೊನ್ನಂಪೇಟೆಯ ಹಳ್ಳಿಗಟ್ಟುವಿನಲ್ಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಆಯೋಜಿತ ಮೆಟೀರಿಯಲ್ಸ್ ಅಂಡ್ ಟೆಕ್ನಾಲಜೀಸ್ಗಳಲ್ಲಿನ ಪ್ರಗತಿಗಳು, ಥರ್ಮಲ್, ಮೆಕ್ಯಾನಿಕಲ್ ಮತ್ತು ಕ್ರಯೋಜೆನಿಕ್ ದೃಷ್ಟಿಕೋನಗಳು ಕುರಿತ 6 ದಿನಗಳ ಆಯೋಜಿಸಲ್ಪಟ್ಟಿದ್ದ ಎಐಸಿಟಿಇ ಪ್ರಾಯೋಜಿತ ಫ್ಯಾಕಲ್ಟಿ ಅಭಿವೃದ್ಧಿ ಕಾರ್ಯಕ್ರಮ ಸಮಾರೋಪಗೊಂಡಿದೆ. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿವಿಸಿಇ ಮೈಸೂರಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಸದಾಶಿವೇಗೌಡ ಅವರು ಸಂಶೋಧನೆ ಮತ್ತು ಗುಣಮಟ್ಟದ ಪ್ರಕಟಣೆಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಕೆಇಎಸ್ನ ಉಪಾಧ್ಯಕ್ಷ ಎಂಎಂ ತಿಮ್ಮಯ್ಯ ವಿದ್ಯಾರ್ಥಿಗಳ ವೃತ್ತಿ ಜೀವನವನ್ನು ರೂಪಿಸುವಲ್ಲಿ ಅಧ್ಯಾಪಕರ ಪಾತ್ರದ ಕುರಿತು ಮಾತನಾಡಿದರು. ಸಿಐಟಿಯ ಪ್ರಾಂಶುಪಾಲ ಡಾಕ್ಟರ್ ಎಂ ಬಸವರಾಜ್ ಎಐಸಿಟಿಇ ಪ್ರಾಯೋಜಿತ ಕಾರ್ಯಾಗಾರಗಳ ಮಹತ್ವವನ್ನು ತಿಳಿಸಿದರು. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 42 ಜನಪ್ರತಿನಿಧಿಗಳು ಈ ಮಹತ್ವದ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಐಐಟಿ ಕಾನ್ಪುರ, ಐಐಟಿ ಖರಗ್ಪುರ್, ಎನ್ಐಟಿ ಜಲಂಧರ್, ಎಚ್ಎಎಲ್ ಬೆಂಗಳೂರು ಮತ್ತು ದೇಶದ ಇತರ ಪ್ರಮುಖ ಸಂಸ್ಥೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ತಿಮ್ಮಯ್ಯ ಎಜಿ ಸ್ವಾಗತಿಸಿ, ಸಹ ಸಂಯೋಜಕ ಡಾಕ್ಟರ್ ಕಿಶನ್ ಕರಂಬಯ್ಯ ಬಿಜೆ ಎಫ್ಡಿಪಿ ವರದಿ ಮಂಡಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಜ್ಞಾನೇಶ್ ಎಂ ವಂದಿಸಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮುತ್ತಣ್ಣ ಕೆಪಿ ನಿರೂಪಿಸಿದರು.